ಈಗಾಗಲೇ ಡಿ ಸಿ ಮೇಡಮ್ ಮೆಜಾರಿಟಿ ವಿಷಯಗಳು ಹೇಳಿದ್ದಾರೆ. ಸೊ ಈಗ ನಮ್ಮ ಪೊಲೀಸ್ ಕಡೆಯಿಂದ ಮುಖ್ಯವಾಗಿ ಸೊ ಈ ಯುದ್ಧ ವಾತಾವರಣದಲ್ಲಿ ಈ ರೆಗ್ಯುಲರ್ ಪರ್ಮಿಷನ್ಸ್ ನಾವೇನು ಕೊಡ್ತೀವಿ ಅದು ಯಾವುದು ಸದ್ಯಕ್ಕೆ ಜನ ಸೇರುವಂಥ ಕಾರ್ಯಕ್ರಮಗಳಿಗೆ ಯಾವುದಾದ್ರೂ ಇರುತ್ತೆ ಅದು ನಾವು ಕೊಡೋಕ್ಕೆ ಆಗಲ್ಲ. ಅದು ಏನು ನಾವು ಈ ಜಯಂತಿಗಳಾಗಲಿ ಪ್ರೊಟೆಸ್ಟ್ ಆಗಲಿ ಬೇರೆ ಏನಾದರೂ ಪಬ್ಲಿಕ್ ಈವೆಂಟ್ಸ್ ಆದರೂ ಸಹ ಸೊ ಓವರಾಲ್ ಯಾವುದು ಕೊಡೋಕ್ಕಾಗಲ್ಲ. ಲಾರ್ಜ್ ಗ್ಯಾದರಿಂಗ್ಸ್ ಆ್ಯಂಡ್ ಈವನ್ ಪಬ್ಲಿಕ್ ಸಹ ಅವರು ಏನು ಮದುವೆಗಳು ಇಟ್ಕೊಂಡಿದ್ದಾರೆ ದಯವಿಟ್ಟು ನಿಮ್ಮ ಹಂತದಲ್ಲಿ ಸ್ವಲ್ಪ ಗಮನ ಹರಿಸಿ ಕಡಿಮೆ ಜನದ ಸಾಂದ್ರದಲ್ಲಿ ಅವ್ರ ಹಂತದಲ್ಲೇ ಬೇಗ ಮುಗಿಸ್ಕೋಬೇಕು. ದೊಡ್ಡ ಪಬ್ಲಿಕ್ ಪ್ರೊಸೆಷನ್ ಥರ ಯಾವುದು ಮಾಡಿಸ್ಕೋಬಾರದು. ಇದು ಬಿಟ್ಟು ನೆಕ್ಸ್ಟ್ ಇಂಪಾರ್ಟೆಂಟ್ ಈಗಾಗಲೇ ಮೇಡಮ್ ಹೇಳಿದಂಗೆ ಸೋಷಿಯಲ್ ಮೀಡಿಯಾ ದಯವಿಟ್ಟು ಎಲ್ಲರೂ ಗಮನ ಹರಿಸಿ. ಯಾವುದೇ ಸಣ್ಣ ವಿಚಾರದಲ್ಲಿನೂ ನಾವು ನಾರ್ಮಲ್ ಟೈಮ್ನಲ್ಲಿ ಕೈ ಬಿಡ್ತಾ ಇರುವಂಥ ವಿಚಾರಗಳು ಈ ಸರಿ ಈ ವಾರ್ ಸಿಚುವೇಷನಲ್ಲಿ ಭಾಳ ಗಂಭೀರವಾಗಿ ತೊಗೊಳ್ತೀವಿ, FIR ಮಾಡ್ತೀವಿ, ಗಂಭೀರತೆ ಮೇಲೆ ಅರೆಸ್ಟು ಸಹ ಮಾಡಲಾಗುತ್ತೆ. ಸೊ ಆಗಿರೋದ್ರಿಂದ ಯಾರೇ ಆಗಲಿ ಅವರು ಏನು ಶೇರ್ ಮಾಡ್ತಾ ಇದ್ದೀರಾ ಅದು ಗಮನ ಹರಿಸಿ ಮಾಡಬೇಕು. ಪೂರ್ತಿ ಅವರೇ ಬಾಧ್ಯರಾಗಿರ್ತಾರೆ. ನಾವು ಬರೀ ಶೇರ್ ಮಾಡಿದ್ದೀನಿ ಅಂತ ಹೇಳಿದೂ ಅವರಿಗೆ ಪ್ರೊಟೆಕ್ಷನ್ ಸಿಗಲ್ಲ. ಆ್ಯಂಡ್ ಯಾವುದಾದ್ರೆ ವಾಟ್ಸಪ್ ಗ್ರೂಪಲ್ಲಿದ್ದಾಗ ಈಗಾಗಲೇ ಅದಕ್ಕೆ ಗೈಡ್ಲೈನ್ಸ್ ಬಂದಿದ್ದಾವೆ. ಅಡ್ಮಿನ್ ಯಾರು ಶೇರ್ ಮಾಡ್ತಾರೆ ಅವರು ಆ್ಯಂಡ್ ಆ ಗ್ರೂಪ್ ಅಡ್ಮಿನ್ ಯಾರು ಇರ್ತಾರೆ ಅವರಿಬ್ಬರು ಬಾಧ್ಯರಾಗಿರ್ತಾರೆ, ಅವರಿಬ್ಬರು ಅಕ್ಯೂಸ್ಡ್ ಆಗಿರ್ತಾರೆ. ಸೊ ಅದು ನೋಡ್ಕೋಬೇಕು. ನೆಕ್ಸ್ಟ್ ಈಗಾಗಲೇ ಎಲ್ಲಿ ಕ್ರೌಡ್ ಜಾಸ್ತಿ ಇರುತ್ತೆ ಅದು ಆ್ಯಂಡ್ ಆಲ್ ಇಂಪಾರ್ಟೆಂಟ್ ಇನ್ಸ್ಟಾಲೇಷನ್ಸ್ ಆ್ಯಂಡ್ ಏನು ಬಸ್ ಸ್ಟ್ಯಾಂಡ್ಸು, ನಮ್ಮ ಶಾಪಿಂಗ್ ಮಾಲ್ಸ್, ರೈಲ್ವೆ ಸ್ಟೇಷನ್ಸ್ ಈ ಥರ ಅಲ್ಲಿ ನಾವು ಕಂಟಿನ್ಯೂಯಸ್ ಆಗಿ ಆ್ಯಂಟಿ ಸ್ಯಾಬೋಟೇಜ್ ಚೆಕ್ ಅನ್ನು ಮಾಡಲಾಗ್ತಾಯಿದೆ. ಸೊ ಏನೇನು ಆಲ್ ಡೌಟ್ಫುಲ್ ನಮ್ಮ ಡಾಗ್ ಸ್ಕ್ವಾಡ್ ಯೂಸ್ ಮಾಡ್ತಾಯಿದ್ವಿ ಆ್ಯಂಡ್ ನಮ್ಮ ಹತ್ರ ಇರೋ ಎಕ್ವಿಪ್ಮೆಂಟ್ಸ್ನು ಯೂಸ್ ಮಾಡಿ ಕಂಟಿನ್ಯೂಸ್ ಎವ್ರಿ ಡೇ ಮಾರ್ನಿಂಗ್ ಈವ್ನಿಂಗ್ಸ್ ಆ್ಯಂಡ್ ಸರ್ಪ್ರೈಸ್ ಚೆಕ್ಸು ಮಾಡಲಾಗ್ತಾಯಿದೆ. ಆ್ಯಂಡ್ ಈ ವಿಚಾರದಲ್ಲಿ ಯಾರಿಗೇ ಆಗಲಿ ಏನಾದರೂ ಸಸ್ಪಿಷಿಯಸ್ ವಸ್ತುಗಳಾದರೂ ಏನಾದರೂ ಸಸ್ಪಿಷಿಯಸ್ ವಿಚಾರಗಳಾದರೂ ಕಂಡು ಬಂದರೆ ಇಮ್ಮಿಡಿಯೇಟಾಗಿ 112 ಅಥವಾ ಈಗ ಮೇಡಮ್ ಒಂದು ಕಂಟ್ರೋಲ್ ರೂಮ್ ನಂಬರ್ ಹೇಳಿದರೆ ತುಮಕೂರು ಡಿಸ್ಟ್ರಿಕ್ಟ್ ಸಂಬಂಧಪಟ್ಟದ್ದು ಅದಕ್ಕೆ ಸಹ ಕಾಲ್ ಮಾಡ್ಬೋದು. ಇಲ್ಲ ಅಂದರೆ ಪಬ್ಲಿಕ್ ಡೊಮೈನಲ್ಲಿ ನಮ್ಮ ಎಲ್ಲ ಫೋನ್ ನಂಬರ್ಸ್ ಇದ್ದಾವೆ ಪೊಲೀಸರದು, ಯಾವುದೇ ಆದರೂ ಫೋನ್ ನಂಬರ್ಗೆ ಕಾಲ್ ಮಾಡಿ ಮಾಹಿತಿ ತಿಳಿಸ್ಬೋದು. ಆ್ಯಂಡ್ ಇನ್ನೊಂದು ಮುಖ್ಯ ವಿಚಾರ, ಈ ವಾರ್ ಟೈಮ್ನಲ್ಲಿ ಇಲ್ಲಿ ಏನಾದರೂ ಸಸ್ಪಿಷಿಯಸ್ ವಸ್ತುಗಳು ಅಂದರೆ ಕೆಲವು ಗೊತ್ತಿಲ್ಲದ ವಸ್ತುಗಳಿರ್ತವೆ, ಇಮ್ಮಿಡಿಯೇಟಾಗಿ ಹೋಗಿ ಕೈ ಇಟ್ಕೊಂಡು ಕೈಯಲ್ಲಿ ತಗೋದು ಆ ಥರ ಮಾಡಬಾರ್ದು. ಆ ಥರ ಏನಾದರೂ ಬಂದರೆ ಇಮ್ಮಿಡಿಯೇಟಾಗಿ ಪೊಲೀಸರಿಗೆ ಮಾಹಿತಿ ಕೊಟ್ಟರೆ ನಾವು ಅದು ಹೋಗಿ ಅಟೆಂಡ್ ಮಾಡಿ ಅದು ಏನು ಅಂತ ತಿಳ್ಕೊಂಡು ಮಾಡ್ತೀವಿ. ಕೆಲವು ಸತಿ ಅನ್ನೋನ್ ಇರ್ತದೆ. ಈಗ ನಮಗೆ ಇಂಡಸ್ಟ್ರಿಯಲ್ ಏರಿಯಾ ಭಾಳಷ್ಟು ಕಡೆ ಇದ್ದಾವೆ, ಅಲ್ಲಿರುವ ಎಕ್ವಿಪ್ಮೆಂಟ್ ಸಹ ಭಾಳಷ್ಟು ಸಾರ್ವಜನಿಕರಿಗೆ ಗೊತ್ತಿರಲ್ಲ. ಸೊ ಡೈರೆಕ್ಟಾಗಿ ಯಾರು ಖುದ್ದು ಕೈಯಿಂದ ಹ್ಯಾಂಡಲ್ ಮಾಡಬಾರ್ದು. ಆ್ಯಂಡ್ ಈಗ ನಮಗೆ ಮೇಡಮ್ ಹೇಳಿದಂಗೆ ಆಲ್ರೆಡಿ ಪೊಲೀಸ್, KSRP ಮತ್ತು ಹೋಮ್ ಗಾರ್ಡ್ಸ್ ಇಷ್ಟು ಯೂನಿಫಾರ್ಮ್ಡ್ ಸರ್ವೀಸಸ್ ಇದ್ದಾವೆ. ಅದ್ರಿಗೆ ಸಪೋರ್ಟಾಗಿ ಇನ್ನು ಸಿವಿಲ್ ಡಿಫೆನ್ಸ್ನೂ ಬರ್ತಾರೆ. ಅವ್ರ ಜೊತೆನೂ ಸಹ ನಾವು ಪೊಲೀಸರು ಕ್ಲೋಸ್ ಆಗಿ ಕೆಲಸ ಮಾಡ್ತೀವಿ. ಅವ್ರಿಗೆ ಬೇಕಾಗಿರುವ ಟ್ರೈನಿಂಗ್ ಏನಾದರೂ ಇದ್ದರೆ ಅದು ನಮ್ಮ ಕಡೆಯಿಂದ ಕೊಡುವಂಥದ್ದು ಅದು ನಾವು ಕೊಡ್ತೀವಿ. ಆ್ಯಂಡ್ ಸದ್ಯಕ್ಕೆ ನಮಗೆ ಏನು ಡ್ರಿಲ್ ಡೈರೆಕ್ಷನ್ಸ್ ಬಂದಿಲ್ಲ. ಬಂದ ತಕ್ಷಣ ಅದು ಹೇಗೆ ಮಾಡಬೇಕು, ಹೆಂಗೆ ಮಾಡಬೇಕು, ಮಾಡುವಾಗ ಸಾರ್ವಜನಿಕರು ಏನು ಫಾಲೋ ಮಾಡಬೇಕು ಅನ್ನೋದು ನಾವು ಇಮಿಡಿಯೇಟಾಗಿ ಇದು ಮಾಡ್ತೀವಿ. ಆ್ಯಂಡ್ ಈ ಟೈಮ್ನಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಕೆಳಗಡೆ ಏನು ಡೈರೆಕ್ಷನ್ಸ್ ಅಡ್ಮಿನಿಸ್ಟ್ರೇಷನಿಂದ ಬರ್ತವೆ ಅದು ಭಾಳ ಗಂಭೀರವಾಗಿ ತಗೋಬೇಕು. ಯಾರಾದರೂ ಅದು ಫಾಲೋ ಮಾಡಿಲ್ಲ ಅಂದರೆ ಅವ್ರ ಮೇಲೆ ಶಿಸ್ತು ಕ್ರಮ ತಗೊಳ್ಳಲಾಗುತ್ತೆ. ಆ್ಯಂಡ್ ರೆಗ್ಯುಲರ್ ಟೈಮ್ಗಿಂತ ಸ್ವಲ್ಪ ಹೆಚ್ಚು ಅಲರ್ಟ್ ಆಗಿರಬೇಕು. ಆ್ಯಂಡ್ ಸ್ಟೇ ಅಲರ್ಟ್. ನ್ಯೂಸಲ್ಲಿ ಏನು ಬರ್ತಾಯಿದೆ ಅನ್ನೋದು ಕ್ರಾಸ್ ವೆರಿಫೈ ಮಾಡ್ಕೋಬೇಕು. ಯಾರಿಗೆ ಏನಾದರೂ ಡೌಟ್ ಏನಾದರೂ ಇದ್ದರೆ ಇಮಿಡಿಯೇಟ್ ನಮಗೆ ಬರಬೇಕು. ಆ್ಯಂಡ್ ನಮ್ಮದು ತುಮಕೂರು ವಿಶೇಷವಾಗಿ ಒಂದು ಥರ ನಾವು ಬ್ಯಾಂಗ್ಳೂರಿಗೆ ಹೆಬ್ಬಾಗಲೇ ಆಗಿದ್ದೀವಿ. ಆ್ಯಂಡ್ ನಮ್ಮ ಹೈವೇಸ್ ಭಾಳ ಇಂಪಾರ್ಟೆಂಟ್. ಸೊ ಅದು ನಾವು ಕಂಟಿನ್ಯೂಸ್ ಆಗಿ ನೋಡ್ಕೊಳ್ತಾ ಇದ್ದೀವಿ. ಸೊ ಯಾರಾದರೂ ಸಾರ್ವಜನಿಕರಿಗೆ ನಮ್ಮಿಂದ ಏನಂದರೆ ಹೈವೇಸ್ ಮೇಲೆ ಯಾವುದೋ ಅಡಚಣೆ ಅಥವಾ ಅಲ್ಲಿ ಅಬ್ಸ್ಟ್ರಕ್ಷನ್ಸ್ ಅಥವಾ ಬೇರೆ ಏನೂ ಆಗಬಾರ್ದು. ಹೈವೇಸ್ ಒಂದು ಇಂಪಾರ್ಟೆಂಟ್ ಇನ್ಫ್ರಾಸ್ಟ್ರಕ್ಚರ್ ಥರ ನಾವು ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಥರ ನೋಡ್ಕೊಳ್ತಾ ಇದ್ವಿ. ಸೊ ಎಲ್ಲರೂ ದಯವಿಟ್ಟು ಅದು ತಲೆಯಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕು. ಆ್ಯಂಡ್ ಈಗ ಈ ಬೇರೆ ಡೈರೆಕ್ಷನ್ಸ್ ನಾವೀಗ ಹೊಸದಾಗಿ ನಿಮಗೆ ಏನೂ ಹೇಳ್ತಾ ಇಲ್ಲ. ಸೊ ತಾವು ಏನು ರೆಗ್ಯುಲರ್ ಲೈಫಲ್ಲಿದ್ದಾರ ಅದು ಕಂಟಿನ್ಯೂ ಆಗಬೇಕು. ಏನಾದರೂ ಬಂದರೆ ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ ಅಥವಾ ನಮ್ಮ ಕಡೆಯಿಂದ ಡೈರೆಕ್ಷನ್ಸ್ ಬಂದು ಬಿಡುತ್ತದೆ.